ತುಂಬಾ ಖುಷಿ ಆಗ್ತಿದೆ. ಫೈನಲಿ ಇದೇ ತಿಂಗಳು 20ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿರೋದು. ಶಿವಸೇನಾ ಅಂತ ಸಿನಿಮಾಟೋಗ್ರಾಫರ್. ಕ್ವಾಲಿಟಿ ಸೈಡ್ ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಇವ್ರ ಹೆಸರು ಶಿವಸೇನಾ ಅಂತ. ಸಲಗ, ಭೀಮಾ, ಸಿಟಿ ಲೈಟ್ಸ್ ಅದೆಲ್ಲರ ಸಿನಿಮಾಟೋಗ್ರಫರ್ ಇವರೇ. ಎಲ್ಲ ಹಿಟ್ ಸಿನಿಮಾಗಳನ್ನ ಕೊಟ್ಟಿರೋದು. ಅವರ ಲಕ್ ಸ್ವಲ್ಪ ನಮ್ ಸಿನಿಮಾಗೂ ಆಗಿ ನಮ್ ಸಿನಿಮಾನು ಹಿಟ್ ಆಗ್ಲಿ ಅಂತ. ಸೊ ಶಿವಸೇನಾ ಅವರು ಸಿನಿಮಾಟೋಗ್ರಫರ್. ನನ್ನ ಫೇವ್ರೇಟ್ DOP ಅವರು. ಒಂದು ಸಿನಿಮಾ ಮಾಡೋದಕ್ಕೆ ಒಬ್ಬ ಹೀರೋಯಿನ್ ಎಷ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಥವಾ ಡೈರೆಕ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ಟೆಕ್ನಿಕಲ್ ಟೀಮ್ ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಅದನ್ನು ನಾನು ಕಲ್ತಿದ್ದು ಶಿವು ಸೆಟ್ಸಲ್ಲಿ ಇರಬೇಕಾದ್ರೆ. ಯಾಕೆಂದರೆ ನಾವು ಒಂದು ಕಡೆ ಕಡಿಮೆ ಬಜೆಟ್ಸಲ್ಲಿ ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀವಿ, ಯಾವ ಇದು ಯೂಸ್ ಮಾಡ್ತೀವಿ ಅನ್ನೋದಕ್ಕಿಂತ ಪ್ರತಿಯೊಂದು ಶಾರ್ಟನ್ನು ನಾವು ಇನ್ನೊಂದು ರೀತಿಯಲ್ಲಿ ಹೆಂಗೆ ಮಾಡಬಹುದು ನಮ್ಮ DOP. ಸೊ ಇವರಿಬ್ಬರು ಇಲ್ಲ ಅಂದಿದ್ರೆ ಈ ಸಿನಿಮಾ ಇಷ್ಟು ಗ್ರ್ಯಾಂಡ್ಯೂರ್ ಆಗಿ ಬರ್ತಾ ಇರಲಿಲ್ಲ. ಸೊ ಅದಕ್ಕೆ ಕಾರಣ ಇವರಿಬ್ರು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದಟ್. ಎಲ್ಲ ನಮ್ಮ ಪ್ರೊಡ್ಯೂಸರ್ ಸರ್ ತಿಳಿಸಿದ್ರು. ಇಲ್ಲ, ಒಂದು ಖುಷಿ ಇದೆ ಈ ಸಿನಿಮಾದಲ್ಲಿ ನಾನು ಭಾಗವಾಗಿದ್ದು, ಕೆಲಸ ಮಾಡಿದ್ದು. ಆ ಜಾಗದ ವೈಭವನ ತುಂಬಾ ಚೆನ್ನಾಗಿ ಚಿತ್ರೀಕರಿಸಲಾಗಿದೆ ಈ ಸಿನಿಮಾದಲ್ಲಿ. ಖುಷಿ ಇದೆ. ಫೈನಲಿ ಈ ಇದ್ದಿದ್ದ ಸಮಯದಲ್ಲಿ ಕ್ವಾಲಿಟಿಗೋಸ್ಕರ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದೀವಿ ಟೀಮ್ ಕಡೆಯಿಂದ. ಸತತವಾಗಿ ಒಂದು 70 days ಶೂಟ್ ಮಾಡಿದ್ದೀವಿ ಸರ್. ಚೆನ್ನಾಗಿ ನಗ್ನಗ್ತಾನೆ ಇರ್ತಿದ್ವಿ ಸರ್ ಪ್ರತಿ ಸಲ. ಹೌದು, ಅಂದ್ರೆ ಕ್ಯಾಮ್ರಾಮನ್ ಅಂದ್ರೆ ತುಂಬಾ ಸೀರಿಯಸ್ ಆಗಿರ್ತಾರೆ ಹಿಂದೆಗಡೆ ಅನ್ನೋದೊಂದು ಇರುತ್ತಲ್ಲ ಸರ್. ನಾವು ಮುಂದೆಗಡೆ ಸೀರಿಯಸ್ ಇಲ್ಲ ಅಂತ ತೋರಿಸ್ಕೊಟ್ವಿ ಅಷ್ಟೇ. ನಗ್ನಗ್ತಾ ಇರ್ತೀವಿ ಎಲ್ಲರೊಟ್ಟಿಗೆ ಅಂತ. ಸರ್ ಈ ಸಿನಿಮಾದಲ್ಲಿ ಮೊದಲು ಕಂಟೆಂಟ್ ತುಂಬಾ ಸ್ಟ್ರಾಂಗ್ ಆಗಿತ್ತು. ನಾನು ಕೇಳಿದಾಗ ತುಂಬಾ ಖುಷಿ ಆಯ್ತು. ಈ ತರದ್ ಒಂದು ಸಿನಿಮಾ ಮಾಡ್ಬೇಕು ಅನ್ನೋದು ನನ್ನ ಕನಸಾಗಿತ್ತು. ಅದು ನನ್ಸಾಗಿದೆ. ಮತ್ತೆ ಆ ಜಾಗ, ಪ್ರತಿ ಸಲ ಆ ಜಾಗ ಅದರದೇ ಆದಂತ ಒಂದು ರಿಯಾಕ್ಷನ್ಸ್ ಕೊಡ್ತಾ ಇರುತ್ತೆ. ಅದು ನನಗೆ ಹೊಸ್ದಾಗಿ ಕಾಣ್ತಾ ಶುರು ಆಯ್ತು. ಅದನ್ನ ಫ್ರೇಮಿಂಗ್ ಮಾಡಿದ್ದು ತುಂಬಾ ಚಾಲೆಂಜಸ್, ತುಂಬಾ ಸಮಯ ಸ್ಪೆಂಡ್ ಮಾಡಿದ್ವಿ. ಈ ಟೈಮಲ್ಲೇ ಶೂಟ್ ಮಾಡಬೇಕು ಅನ್ನೋದು ಡೈರೆಕ್ಟರ್ ಕಡೆಯಿಂದ, ಟೀಮ್ ಕಡೆಯಿಂದ ಡಿಸ್ಕಸ್ ಆಗಿ ಪ್ರತಿಯೊಂದು ಹಂತದಲ್ಲೂ ವೆಯ್ಟ್ ಮಾಡಿ ಶಾರ್ಟ್ಸ್ನ ಟೇಕಿಂಗ್ ತೊಗೊಂಡಿದ್ದೀವಿ ಸರ್. ತುಂಬಾ ಡಿಫ್ರೆನ್ಸ್ ಇದೆ ಸರ್. ನನಗೆ ಮೊದಲು ಅದು ತುಂಬಾ ಎಕ್ಸೈಟ್ ಆಗೋ ವಿಚಾರ ಏನು ಅಂದ್ರೆ, ಕತೆ ಮುಖಾಂತರ ಆ ಜಾಗನ ಎಕ್ಸ್ಟಾಬ್ಲಿಷ್ಮೆಂಟ್ ಮಾಡೋದೇ ತುಂಬಾ ಹೊಸ್ದಾಗಿತ್ತು. ಮತ್ತೆ ಆ ಪಾತ್ರಗಳ ಬಿಹೇವಿಯರ್ ತುಂಬಾ ಹೊಸ್ದಾಗಿ, ಮತ್ತೆ ಆ ಭಾಷೆ, ಆ ಜಾಗ, ಆ ಜನ, ಅದನ್ನ ಫ್ರೇಮಿಂಗ್ ಮಾಡೋದೇ ನನಗೆ ಪ್ರತಿ ಸಲ ವಸ್ತು. ಒಬ್ಬ ಸಿನಿಮಾಟೋಗ್ರಾಫರ್ಗೆ ಜಾಗನೇ ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಕತೆ ಕೇಳ್ತಾ ಅದರಲ್ಲಿ ಎಷ್ಟು ಚೆನ್ನಾಗಿ ನಾವು ಫ್ರೇಮಿಂಗ್ ಮಾಡ್ತೀವಿ ಅಂತ. ಇದರಿಂದ ಇವಾಗ ಮಲಯಾಳಂ ಅಲ್ಲಿ ಒಂದಿಷ್ಟು DOPಗಳು ಅವ್ರ ಜಾಗನ ಚೆನ್ನಾಗಿ ತುಂಬಾ ಎಕ್ಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ. ನಾವು ನಮ್ಮ ಜಾಗನ ಆ ಟೈಮಲ್ಲಿ ಸೆರೆ ಹಿಡಿಬೇಕಲ್ಲ ಸರ್. ಅದೊಂದು ತುಂಬಾ ಹೊಸ ವಿಷಯ ಅದು ನನಗೆ. ನಮ್ಮ ಫೈಟ್ ಮಾಸ್ಟರು ಅರ್ಜುನ್ ಮಾಸ್ಟರು ಈಗಾಗಲೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಾಂತಾರದಂತಹ ಒಂದು ಕಾಂತಾರ ಚಾಪ್ಟರ್ 1 ಅಂತ ದೊಡ್ಡ ಬಿಗ್ ಹಿಟ್ ಅನ್ನ ಕೊಟ್ಟಿದ್ದಾರೆ. ಸೂಫ್ರಮ್ ಸೋನಾ, ಕೊನೆಯ ಫೈಟ್. ಸೊ ನಮ್ಮ ಸಿನಿಮಾಗೆ ಕೂಡ ಟೋಬಿ ಕೂಡ ಮಾಡಿದ್ದಾರೆ. ಸೊ ನಮ್ಮ ಸಿನಿಮಾದಲ್ಲಿ ಕೂಡ 3 ಫೈಟ್ ಇದೆ. 3 ಫೈಟ್ ಅನ್ನು ಅರ್ಜುನ್ ಮಾಸ್ಟ್ರೇ ಕಂಪೋಸ್ ಮಾಡಿದ್ದಾರೆ. 3 ಫೈಟ್ಗಳು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಅವರು ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಜುನ್ ರಾಜ್ ಅಂತ, ಆಕ್ಷನ್ ಕೊರಿಯೋಗ್ರಾಫರ್. ಸ್ಟ್ರೈಟ್ ಆಗಿ ಈ ಆಕ್ಷನ್ಸ್ ಈ ಸಿನಿಮಾದಲ್ಲಿ ಯಾವುದೇ ತರ ಗಿಮಿಕ್ ಆಕ್ಷನ್ ಇಲ್ದಿರ, ಸೊ ತುಂಬಾ ಮ್ಯಾಕ್ಸಿಮಮ್ ರಿಯಲಿಸ್ಟಿಕ್ ಅಪ್ರೋಚ್ ಇದೆ ಇದರಲ್ಲಿರೋ ಆಕ್ಷನ್ಸ್ಗಳೆಲ್ಲ. ಡೈರೆಕ್ಟರ್ ಹೇಳ್ದಂಗೆ 3 ಆಕ್ಷನ್ ಸೀಕ್ವೆನ್ಸ್ ಇದೆ, ಬಟ್ ಅದೆಲ್ಲ ನಿಮ್ಗೆ ಸಪ್ರೇಟ್ ಆಗಿರಲ್ಲ. ಯಾವುದು ಸಿನಿಮಾಯಿಂದ ಹೊರಗಡೆ ತೆಗೆದು ಇಟ್ಟು, ಇವಾಗ ಈ ರೀಸೆಂಟ್ ಟೈಮ್ನಲ್ಲೆಲ್ಲ ತುಂಬಾ ಸ್ಲೋ ಮೋಷನ್ ಇಟ್ಟು ನೀವು ಆ ಫೈಟ್ನ ತೆಗೆದ್ರು ಕತೆ ಓಡುತ್ತೆ ಸಿನಿಮಾ. ಆ ಥರ ಇಲ್ದಿರ ಕತೆ ಜೊತೆನೆ, ಆ ಫ್ಲೋ ಜೊತೆನೇ ಇರೋಂಥ ಆಕ್ಷನ್ಸ್ಗಳು ಇದ್ರಲ್ಲಿ ಮೂಡ್ ಬಂದಿದೆ. ಸೊ ಮತ್ತೆ ತುಂಬಾ ರಿಯಲಿಸ್ಟಿಕ್ ಆಗಿ ಮಾಡಿದೀವಿ. ಯಾವುದೇ ಸ್ಲೋ ಮೋಷನ್ಸ್ ಆ ಥರ ಇಲ್ದಿರ ತುಂಬಾ ಲೈವ್ ಅನ್ಸುತ್ತೆ. ಇವಾಗ ಯಾವುದೇ ಒಂದು ಹೀರೋ ಫೈಟ್ ಮಾಡೋ ಥರ ಯಾವುದು ಇರಲ್ಲ. ನೀವು ಆ ಥರ ಎಮೋಷನ್ಸ್ನ ಫೇಸ್ ಮಾಡಿದಾಗ ಹೆಂಗ್ ರಿಯಾಕ್ಟ್ ಆಗ್ತೀವಿ, ಸೊ ಅದೇ ಥರದ ಕೊರಿಯೋಗ್ರಫಿ ಇದ್ರಲ್ಲಿ ಟ್ರೈ ಮಾಡಿದ್ದೀವಿ. ಸಿನಿಮಾಟೋಗ್ರಫಿ ಶಿವಸೇನಾ ಸರ್ ಅದರಲ್ಲಿ ತುಂಬಾ ಸಪೋರ್ಟಿವ್ ಇತ್ತು. ಯಾಕಂದ್ರೆ ಈ ಲೈವ್ ಲೊಕೇಶನ್ಸ್ಗಳಲ್ಲಿ ತುಂಬಾ ಟ್ರೈ ಮಾಡಿದ್ವಿ ಆಕ್ಷನ್ಸ್ ಎಲ್ಲ, ಲೈಕ್ ಚೇಸಿಂಗ್ ಎಲ್ಲ. ಸೊ ಹೀರೋ ಮತ್ತೆ ಫೈಟರ್ಸ್ಗಳೆಲ್ಲ ಅವರೆಲ್ಲ ಏನ್ ಓಡಬೇಕು ಅದಕ್ಕಿಂತ ಮುಂದೆ ಇವ್ರು ಓಡಬೇಕು, ಬಿಕಾಸ್ ಅದು ಕ್ಯಾಪ್ಚರ್ ಮಾಡೋಕ್ಕೆ. ಸೊ ಯಾವುದನ್ನು ಸ್ಟಡಿ ಇಲ್ದಿರ ಎಲ್ಲಾನು ರನ್ನಿಂಗ್ ಅಲ್ಲಿ ತೆಗೆಯುವಂಥದ್ದು, ಆ ಥರದ್ದೆಲ್ಲ ಆಕ್ಷನ್ಸ್ಗಳು. ಸೊ ಆ ಥರ ಸಪೋರ್ಟ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಇವನ್ ಹೀರೋಗೆ ನಾನು ಹೇಳ್ದಂಗೆ ತುಂಬಾ ಕಮರ್ಷಿಯಲ್ ಆಕ್ಷನ್ಸ್ ಇಲ್ಲದೆ ಇರೋದ್ರಿಂದ ಎಲ್ಲ ಲೈವ್ ಇತ್ತು. ಸೊ ಫೈಟರ್ಸ್ ಹೊಡೆಯೋದಾಗ್ಲಿ, ಓಡಿಸ್ಕೊಳೋದಾಗ್ಲಿ, ಸೊ ಸ್ವಲ್ಪ ಅಂದ್ರೆ ತುಂಬಾ ರಿಸ್ಕಿ ಇಲ್ದಿರ ಲೈವ್ ಇತ್ತು. ನಿಮ್ಗೆ ಸಿನಿಮಾ ನೋಡಿದಾಗ ಅದು ಫೀಲ್ ಆಗುತ್ತೆ. ಸೊ ಇವಾಗ ನಾನು ಅದನ್ನ ನೋಡಿದ್ದೀನಿ, ಎಡಿಟ್ ಮಾಡಿರೋದ್ರಿಂದ ಆ ಫೀಲ್ ಇದೆ ನನಗೆ. ತುಂಬಾ ಲೈವ್ ಆಗಿ ಬಂದಿದೆ. ರೀಸೆಂಟ್ ಟೈಮ್ನಲ್ಲಿ ನಾನು ಮಾಡಿರೋ ಆಕ್ಷನ್ಗಳಲ್ಲಿ ಸ್ವಲ್ಪ ಇದೊಂದು ಲೈವ್ ಫೀಲ್ ಕೊಡ್ತಾ ಇದೆ. ಸೊ ಆ ಥರ ಖುಷಿ ಇದೆ. 3 ಚೆನ್ನಾಗಿದೆ. ಚೇಸ್, ಅದೇ ನಾ ಹೇಳ್ದಂಗೆ ಅದು ಒಂದು ಚೇಸ್ ಇದೆ ಒಂದು ರನ್ನಿಂಗ್ ಅಲ್ಲಿ.
ಸೊ ಆ ಆಕ್ಷನ್ ತುಂಬಾ ಚೆನ್ನಾಗಿದೆ. ಎಲ್ಲೂ ನಾವು ಮ್ಯಾಕ್ಸಿಮಮ್ ಅದರಲ್ಲಿ ಕೊರಿಯೋಗ್ರಫಿ ಎಲ್ಲ ಎಮೋಷನ್ ಜೊತೆನೆ ಕನ್ವೆ ಮಾಡೋ ತರ ಇತ್ತು. ಯಾವುದು ನಮ್ಗೆ ಫೈಟ್ ಏನು ಕಿಕ್ ಮಾಡು ಪಂಚ್ ಮಾಡು ಆ ತರದ್ದು ಎಲ್ಲಿರ. ಸೊ ಅಲ್ಲಿ ನಾವು ಓಡ್ಬೇಕಾದ್ರೆ ಅಲ್ಲಲ್ಲಿ ಏನ್ ಸಿಗುತ್ತೆ ಎಲಿಮೆಂಟ್ಸ್ಗಳು, ಎಕ್ವಿಪ್ಮೆಂಟ್ಸ್ ಏನೇನು ಸಿಗುತ್ತೆ, ಸೊ ಅದನ್ನೆಲ್ಲ ಇಟ್ಕೊಂಡು ಕೊರಿಯೋಗ್ರಾಫ್ ಮಾಡಿದ್ವಿ. ಸೊ ಅದು ತುಂಬಾ ಖುಷಿ ಕೊಡ್ತದೆ ಆಕ್ಷನ್. ಇಲ್ಲ ಆ ತರ ಪ್ರೆಷರ್ ಏನ್ ಬಂದಿಲ್ಲ ಕತೆಗೆ, ಆದ್ರೆ ಕತೆನಲ್ಲೇ ಇದ್ದಿದ್ರಿಂದ ಸೊ ಆ ಫ್ಲೋನಲ್ಲೇ ಮಾಡ್ಕೊಂಡ್ ಬಂದಿದ್ವಿ. ವರದರಾಜ್ ಕಾಮತ್ ಅಂತ ನಮ್ಮ ಸಿನಿಮಾದ ಕಲಾ ನಿರ್ದೇಶಕರು. ಇದಕ್ಕಿಂತ ಮುಂಚೆ ಫೈರ್ ಫ್ಲೈ ಆಗಿರ್ಬೋದು ಅಥವಾ ಎಕ್ಸ್ ಅಂಡ್ ವೈ, ದಿಯಾ ಇಂಥ ಸಿನಿಮಾಗಳನ್ನ ಕೊಟ್ಟವರು.